ನಮಸ್ಕಾರ ರೀ. ನಮಸ್ಕಾರ ಸರ್. ಇದು ಯಾವ್ದು ವೆರೈಟಿ ರೀ? ಸರ್ ದಿಲ್ಕುಶ್ ಅಂತೇಳಿ. ದಿಲ್ಕುಶ್. ಹಾ, ಇದೇನು ಡಿಫರೆನ್ಸ್ ರೀ? ಅದಕ್ಕೆ ಇದಕ್ಕೆ ಆ ಪ್ಲಾಟ್ ಈಗ ನಾವು ರೆಡ್ ಗ್ಲೋಬ್ ನೋಡಿದ್ವಲ್ಲ, ಅದಕ್ಕೂ ಇದಕ್ಕೆ ಏನ್ ಡಿಫರೆನ್ಸ್ ಅಂತ ಕೇಳ್ತಾರೆ. ಸರ್ ಅದು ವರ್ಷಕ್ಕೆ ಒಂದೇ ಬೆಳೆ, ಇದು ವರ್ಷಕ್ಕೆ 2 ಬೆಳೆ. ಇದು 6 ತಿಂಗಳಿಗೆ ಒಂದ್ ಬೆಳೆ. ಹೌದು. ಹಾ ಹೌದು. ಫ್ರೂಟ್ ಬ್ಯಾಕ್ ಅಂತ ಬರುತ್ತೆ, ಬ್ಯಾಕಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ ಕ್ರಾಪ್. ಅಂದ್ರೆ ಚೆನ್ನಾಗಿ ರೇಟ್, ಒಳ್ಳೆ ರೇಟ್ ಸಿಗುತ್ತೆ. ಹಾ, ತುಂಬಾ ಇದೆ, ಚೆನ್ನಾಗಿದೆ. ಹೌದು ನೋಡ್ರಿ, ಎಲ್ಲ ಚೆನ್ನಾಗಿದೆ, ತೋಟ ಎಲ್ಲ ಹಿಂಗೆ ಇದೆ. ದಿಲ್ಕುಶ್ ವೆರೈಟಿ ಇದು. ಇದು ಬೀಜ ಇರುತ್ತೆ. ಇದಕ್ಕೆ GA ಮಾಡ್ತಾರೆ, 2 GA ಮಾಡ್ತಾರೆ. ಇದಕ್ಕೂ 60 ದಿವಸ ಆದ್ಮೇಲೆ GA ಮಾಡ್ತಾರೆ. 70-80 ದಿನ ಆಯ್ತೇನ್ರಿ ಇದಕ್ಕೆ? ಹಾ ಆಗಿದೆ, 2.5 ತಿಂಗಳಾಗಿದೆ ಇದು. 80 ದಿನ ಆಗಿದೆ. 80 ದಿನ ಆಗಿದೆ. ಫಸ್ಟ್ GAಗೆ ಗ್ರೋಸ್ ಟೀಮನು ಜಿಂಕ್ ಫಾರ್ಟ್ 1/2 ಗ್ರಾಮು ಮತ್ತೆ ನ್ಯೂಟ್ರಿ ಸ್ಪ್ರೆಡ್ ಹಾಕಿ ಫಸ್ಟ್ GAಗೆ ಮಾಡಿಸ್ತೀವಿ. 25 ಲೀಟರ್ಗೆ ಇಲ್ಲ 30 ಲೀಟರ್ಗೆ GA ಮಾಡಿಸಿ 1 ಗ್ರಾಮ್ GAನ. ಮತ್ತೆ 2ನೇ GAಗೆ ಬ್ರಾಸೋಪಿಟ್ ತಗೊಂತೀವಿ. ಬ್ರಾಸೋಪಿಟ್ಟು 20 ಲೀಟರ್ಗೆ 1 ಗ್ರಾಮ್ GA, ಬ್ರಾಸೋಪಿಟ್ಟು ಇದು ಮೈಕ್ರೋ ನ್ಯೂಟ್ರಿಯೆಂಟ್ 1-2 ಗ್ರಾಮ್ ಹಾಕ್ಸ್ತೀವಿ, ಮಾಡಿಸಿ GA. ಅದಕ್ಕೂ ನ್ಯೂಟ್ರಿ ಸ್ಪ್ರೆಡ್ ಕಂಪಲ್ಸರಿ ಹಾಕ್ಸ್ತೀವಿ. ಚೆನ್ನಾಗಿದೆ ನೋಡ್ರಿ, ಕ್ರಾಪ್ ಹೆಂಗೈತಿ? ಹಾ, ಚೆನ್ನಾಗಿದೆ. ಪಾಯಿಂಟ್ ಎಲ್ಲ ಚೆನ್ನಾಗಿ ಬಂದಿದೆ. ಆದ್ರೂ ಲೋಡ್ ಜಾಸ್ತಿ ಇದೆ ನೋಡ್ರಿ. ಒಂದೊಂದ್ ಕಡ್ಡಿಗೆ 2 ಇದೆ. ಇದು ಕಡ್ಡಿ ಸಣ್ಣ ಕಡ್ಡಿ ವೀಕ್ ಇದೆ, ಆದ್ರೂ 2 ಗೊನೆ ಬಂದಿದೆ. ಇದಕ್ಕೂ ಅಷ್ಟೇ 2 ಇದಾವೆ. ಒಂದ್ ಕಡ್ಡಿಗೆ ಒಂದೇ ಗೊನೆ ಬಂದ್ರೆ ಇದು ಇನ್ನೂ ಚೆನ್ನಾಗಿ ಬರುತ್ತೆ. ಇದು ನೋಡ್ರಿ, ಇದು ಒಂದೇ ಗೊನೆ. ಈ ಕಡ್ಡಿಗೆ ಒಂದೇ ಗೊನೆ. ಇದು ಫ್ರೂಟ್ ಕ್ರಾಪ್. ಹಾ ಹೌದು. ಇನ್ನೂ ಇದೆ ನೋಡ್ರಿ, ಇನ್ನೂ ತೋರಿಸ್ರಿ. ಅಲ್ಲ, ಇದು ಡ್ರಿಪ್ ಸಿಸ್ಟಮ್? ಡ್ರಿಪ್ ಇದು ಮೇಲೆ ಹಾಕಿದಾರೆ ನೋಡ್ರಿ. ಹನಿ ನೀರಾವರಿ ಸರ್ ಇದು. ಇಲ್ಲಿ ಈ ತರ ಮಾಡಿರ್ತಾರೆ. ಈ ತರ ಮಾಡಿದಾರಲ್ರಿ ಇದು? ಇದು ಕೆಳಗಡೆ ಮಾಡಿದ್ರೆ ಈ ಕೆಲಸ ಮಾಡೋದಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಇವಾಗ ನಾವು ಫೀಡಿಂಗ್ ಎಲ್ಲ ಕೊಡ್ಬೇಕಾದ್ರೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಮೇಲೆ ಮಾಡಿರ್ತಾರೆ ಡ್ರಿಪ್. ಗಿಡಕ್ಕೆ 2 ಕಡೆ ಹಾಕಿರ್ತಾರೆ. ಮತ್ತೆ ಏನೇನು ಕ್ರಾಪ್ ಐತೆ ನಿಮ್ದು? ಇವ್ರದ್ದು ದಾಳಿಂಬೆ ಐತೆ, ಫಸ್ಟ್ ವಿಡಿಯೋ ಮಾಡಿದ್ವಿ ಬೆಳಗ್ಗೆ ಇವತ್ತು. ಅವ್ರದ್ದು ದಾಳಿಂಬೆ ಐತೆ, ಮತ್ತೆ ರೆಡ್ ಬ್ಲೂ ವೆರೈಟಿ ಈಗ ಒಂದು ನೋಡ್ಕೊಂಡ್ ಬಂದ್ವಿ. ಮತ್ತೆ ದಿಲ್ಕುಶ್ ವೆರೈಟಿ ಇದೆ, ಮತ್ತೆ ಹೂವು ಬೆಳಿತಾರೆ. ದೊಡ್ಡ ರೈತರು ಇವರು. ಇವ್ರದ್ದು ಈ ಗ್ರೇಪ್ಸ್ ವೆರೈಟಿ ಬಂದು ನಂಬರ್ 1 ಕ್ವಾಲಿಟಿ ಇವ್ರದೇ ಹೋಗೋದು ಈ ಏರಿಯಾದ. ಇಲ್ಲಿ ಚೆನ್ನಾಗಿ ಮಾಡ್ತಾರೆ ವೆರೈಟಿ. ರೆಡ್ ಗ್ಲೋಬ್ ಆಗ್ಲಿ, ಯಾವ್ದು ದಿಲ್ಕುಶ್ ಆಗ್ಲಿ, ದಾಳಿಂಬೆ ಆಗ್ಲಿ, ಕ್ವಾಲಿಟಿ ನಂಬರ್ 1 ಮಾಡ್ತಾರೆ ಇವರು. ನಾವ್ ಏನ್ ಹೇಳ್ತೀವಿ ಅದಕ್ಕಿಂತ ಹೆಚ್ಚಿಗೆ ಕಷ್ಟಪಟ್ಟು ಮಾಡ್ತಾರೆ. ಇಲ್ಲಿ ಇನ್ನೂ ಒಂದು ರೋಸ್ ತೋಟ ಮಾಡಿದ್ದಾರೆ, ಮತ್ತೆ ಚೆಂಡು ಹೂವಿನ ತೋಟ ಮಾಡಿದ್ದಾರೆ, ಸೇವಂತಿಗೆ ವೆರೈಟಿ ಸೆಂಟೆಲ್ಲೋ ಅಂತ ಮಾಡಿದ್ದಾರೆ. ದೊಡ್ಡ ಫಾರ್ಮರ್ಸ್ ಇವರು. ಚೆನ್ನಾಗಿ ಏನ್ ಹೇಳಿದ್ರೆ ಅದು ಪಕ್ಕ ಫಾಲೋ ಮಾಡ್ತಾರೆ. ಮತ್ತೆ ಇದು ಬಿಟ್ಟು ಇನ್ನು ಬೇರೆ ಕಡೆ ಒಂದು 4 ಎಕರೆ ದಾಳಿಂಬೆ ಮಾಡಿದ್ದಾರೆ, ಶ್ರೀನಿವಾಸ್ಪುರ ಕಡೆ ಅಂತ. ಅದಿನ್ನೂ ಡ್ರೈ ಅಲ್ಲಿ ಇದೆ, ಇನ್ನು ಕ್ರಾಪ್ ಪ್ರೂನಿಂಗ್ ಮಾಡಿಲ್ಲ ಅದು. ಈ ತರ ನೋಡ್ರಿ, ಅಷ್ಟು ಕಷ್ಟಪಟ್ರೆ ಈ ತರ ಬೆಳೆಯಕ್ಕಾಗೋದು. ಹಾ ಹೌದು. ಫುಲ್ ತೋಟ ಎಲ್ಲ ಹಂಗಿದೆ. ಆಮೇಲೆ ನೀರೆಲ್ಲ ಚೆನ್ನಾಗಿ ಕೊಡ್ತಾರೆ. ಈ ಸ್ಟೇಜ್ ಅಲ್ಲಿ ಈಗ ಮಳೆ ಬಿದ್ದಿದೆ. ಮಳೆ ಬೀಳಕ್ ಮುಂಚೆ ಮಿಲಿಬಗ್ ಕಂಪ್ಲೇಂಟ್ ಇತ್ತು ಇದ್ರಲ್ಲಿ. ಮಿಲಿಬಗ್ ನಾವೇನ್ ರೆಕಮೆಂಡ್ ಮಾಡಿದ್ವಿ ಅಂದ್ರೆ ಇವ್ರಿಗೆ ಡಾಕ್ಟರ್ ಏನ್ ಹೇಳಿದ್ರೆ ಅದು ಔಷಧಿ ನಾವೇನ್ ಹೇಳಿದ್ರೆ ಅದನ್ನ ಫಾಲೋ ಮಾಡ್ತಾರೆ. ವಾರಕ್ಕೊಂದ್ಸರಿ ಬರಕ್ ಹೇಳ್ತಾರೆ ಇವ್ರು ನಮ್ ತೋಟಕ್ಕೆ. ಮಿಲಿಬಗ್ಗೆ ನಾವು ಎಕೋಸೈಡ್, ಕೃಷಿಟೆಕ್ದು ಎಕೋಸೈಡ್ 2 ml, ಮತ್ತೆ ಕ್ಲೋರೋಪರಿಪಾಸ್ 50 ಇದು 1 ml, ನ್ಯೂಟ್ರಿ ಸ್ಪ್ರೆಡ್ 1/2 ml ಹಾಕಿ 2 ಸ್ಪ್ರೇ ಕೊಟ್ಟಿದ್ವಿ. ಕಂಟ್ರೋಲ್ ಆಗಿದೆ. ಇಲ್ಲಾದ್ರೆ ಸೆಕೆಂಡ್ರಿ ಮೇಲೆ, ಕಡ್ಡಿ ಮೇಲೆ ಎಲ್ಲಾದ್ರೂ ಕಾಣಿಸ್ತಾ ಇತ್ತು. ಕಂಟ್ರೋಲ್ ಅಲ್ಲಿ ಇದೆ ಮಿಲಿಬಗ್. ವೈಟ್ ಆಗಿರ್ತಾ ಇತ್ತು ಸರ್, ಈ ತರ ಇರ್ತಾ ಇತ್ತು. ಈಗ ಕಂಟ್ರೋಲ್ ಆಗಿದೆ ನೋಡ್ರಿ. ಅದು ಆ ತರ ಇತ್ತು ಮಿಲಿಬಗ್. ಮಾಡಿ ಒಂದು 1 ವೀಕ್ ಆಯ್ತು, ಕಂಟ್ರೋಲ್ ಆಗಿದೆ ಮಿಲಿಬಗ್. ವೈಟ್ ಆಗಿದೆಯಲ್ಲ, ಹೋಗಿದೆಯಲ್ಲ ಅದೀಗ? ಹೋಗಿದೆ, ಸ್ವಲ್ಪ ಮೂವಿಂಗ್ ಅಲ್ಲಿ ಇದೆ ಈಗ. ಇನ್ನೊಂದು ಸ್ಪ್ರೇ ಕೊಟ್ರೆ ಕಂಟ್ರೋಲ್ ಬರುತ್ತೆ. ಚೆನ್ನಾಗಿ ಮಾಡಿದ್ದಾರೆ. ಪಾಯಿಂಟ್ ಎಲ್ಲ ಚೆನ್ನಾಗಿ ಬಂದಿದೆ ನೋಡ್ರಿ. ನೋಡ್ರಿ, ಚೆನ್ನಾಗಿ ಬಂದಿದೆ. ಇದೆಲ್ಲ ನ್ಯಾಚುರಲ್ ಆಗಿ ತಿನ್ಔಟ್ ಆಗಿದೆ. ಅದಷ್ಟೇ ಫ್ಲವರ್ ಕಾಯಿ ಡ್ರಾಪ್ ಆಗುತ್ತೆ. ಇದು ಉದ್ದ ಬರ್ತೈತಲ್ರಿ? ಸ್ವಲ್ಪ ಉದ್ದ ಬರುತ್ತೆ ಅಷ್ಟೇ. ಇದು ಇನ್ನ 2.5-2.25 ತಿಂಗಳು ಇನ್ನು ಇರ್ಬೇಕಲ್ಲ. ಇದು ಇನ್ನ ಸ್ವಲ್ಪ ಉದ್ದ ಬರುತ್ತೆ. ಇನ್ನ ಸೈಜ್ ಬರುತ್ತೆ. ಸೈಜರ್ ಇನ್ನೂ ಕೊಟ್ಟಿಲ್ಲ. ಇಲ್ಲಿಂದ ಆಚೆ ಸೈಜರ್ ಸ್ಟಾರ್ಟ್ ಮಾಡ್ತೀವಿ. ಹಣ್ಣಾದ್ಮೇಲೆ ಒಂದ್ಸರಿ ನೋಡ್ರಿ, ಅಲ್ಲೆಲ್ಲ ಒಳ್ಳೆ ಪಾಯಿಂಟ್ ಬಂದಿದೆ ನೋಡ್ರಿ. ಕ್ರಾಪ್ ಕಡಿಮೆ ಇರೋ ಕಡೆ ಒಳ್ಳೆ ಪಾಯಿಂಟ್ ಬಂದಿರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಈ ತರ ಬರ್ಬೇಕು. ಈ ತರ ಪಾಯಿಂಟ್ ಬರ್ಬೇಕು. ಇದು 1 ಇಂಚು 1.5 ಇಂಚ್ ಬರುತ್ತೆ. ಅದು ಎಲ್ಲ ಫುಲ್ ನಮ್ಗೆ ದಿಲ್ಕುಶ್ ವೆರೈಟಿ. ಅದು ಇದು ಬೀಜ ಇರುತ್ತೆ. ಸರಿ ತೋರಿ, ಮತ್ತೆ ಮುಂದಿನ ತಿಂಗಳ ಒಂದ್ಸಲ ಹಣ್ಣಾದಾಗ ಬರ್ತೀನಿ. ಸರಿ, ಬನ್ನಿ. ನಮಸ್ತೆ.